ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿರ್ಮಾ ಬೈಯಿಂಗ್ ಸ್ಟೇಕ್ ಇನ್ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್. ನಿರ್ಮಾ ಗ್ರೂಪ್ ನಿಮಗೆ ನಿರ್ಮಾ ಗ್ರೂಪ್ ಅಂತ ನೀವು ಕೇಳಿರ್ತೀರಿ. ನಿರ್ಮಾ ವಾಷಿಂಗ್ ಪೌಡರ್ ಅಂತ ತುಂಬ ಫೇಮಸ್ ಕಂಪ್ನಿ. ಅವರು 75% ಸ್ಟೇಕು ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಕಂಪ್ನಿ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಲ್ಲಿ ಪರ್ಚೇಸ್ ಮಾಡ್ಬೇಕಂತಿದ್ದಾರೆ. ಅಗ್ರಿಮೆಂಟನ್ನು ಆಲ್ರೆಡಿ ಅವರು ಸೈನ್ ಮಾಡಿದ್ದಾರೆ. ₹615 ಪರ್ ಶೇರಿಗೆ ಅವರು ಶೇರ್ಸ್ ಪರ್ಚೇಸ್ ಮಾಡ್ತಾರೆ. 75% ಸ್ಟೇಕು 5,651 crores ಆಗುತ್ತೆ. ಈ ಪರ್ಟಿಕ್ಯುಲರ್ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ವ್ಯಾಲ್ಯೂಯೇಷನ್ ಆವಾಗ 7,500 crores ಆಗುತ್ತೆ. ಹಾಗೂ ಸೆಬಿ ರೂಲ್ಸ್ ಪ್ರಕಾರ ನಿರ್ಮಾ ಎಲ್ಲ ಪಬ್ಲಿಕ್ ಶೇರ್ ಹೋಲ್ಡರ್ಸ್ಗೆ ಈ ಥರ ಒಂದು ಓಪನ್ ಆಫರ್ ಕೊಡಬೇಕಾಗತ್ತೆ. ನಾವು ₹615 ಪರ್ ಶೇರಿಗೆ ಪರ್ಚೇಸ್ ಮಾಡ್ತೀವಿ ಅಂತ. ನಿರ್ಮಾ ಗ್ರೂಪಿಗೆ ಅವರ ಎಲ್ಲ ಬಿಸ್ನೆಸ್ ಸೇರಿಸ್ಕೊಂಡು 20,000 crores ಜಾಸ್ತಿ ಟರ್ನ್ ಓವರ್ ಇದೆ. ಅವ್ರು ಬೇರೆ ಬೇರೆ ಬಿಸ್ನೆಸಸ್ ರನ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಕೆಮಿಕಲ್ಸು, ಡಿಟರ್ಜೆಂಟ್ಸು, ಸೋಪ್ಸು, ಸಿಮೆಂಟ್ ಆ್ಯಂಡ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್. ನ್ಯೂಸ್ ನಂಬರ್ 1 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಪ್ರಿಲ್ 2023 ಅವರು 100% ಸ್ಟೇಕು ಸ್ಟೆರಿಕಾನ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅಂತ, ಇದೊಂದು ಬೆಂಗಳೂರು ಕಂಪ್ನಿ, ಕಾಂಟ್ರಾಕ್ಟ್ ಡೆವಲಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಹಾಗೂ ಸ್ಟೆರೈಲ್ ಕಾಂಟ್ಯಾಕ್ಟ್ ಲೆನ್ಸ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಆ್ಯಂಡ್ ಐ ಡ್ರಾಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿ ಇದು. ನ್ಯೂಸ್ ನಂಬರ್ 2, ವಿಪ್ರೋ ಶೇರ್ಸ್ ಡೌನ್ 2% ಆಸ್ CFO ರಿಸೈನ್ಸ್. ವಿಪ್ರೋ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಜತಿನ್ ದಲಾಲ್ ಅವರು ಕಂಪ್ನಿಯಿಂದ ರಿಸೈನ್ ಮಾಡ್ತಂತ ಹೇಳಿದ್ದಾರೆ. ಹಾಗೂ ಇವರು ವಿಪ್ರೋ ಅಲ್ಲಿ ಮೋರ್ ದೆನ್ 21 years ಕೆಲಸ ಮಾಡ್ತಿದ್ರು. ಹಾಗೂ ಅವರು ವಿಪ್ರೋದು CFO ಆಗಿ 2015 ಕೆಲಸ ಮಾಡ್ತಾಯಿದ್ರು. ಅಪರ್ಣಾ ಅಯ್ಯರ್ ಅಂತ ಅವರು CFO ಆಫ್ ವಿಪ್ರೋದು ಇನ್ನೊಂದು ಬಿಸ್ನೆಸ್ ಡಿವಿಷನು, ಅವರು ಹೊಸ CFO ಆಫ್ ವಿಪ್ರೋ ಆಗ್ತಾರೆ. ಹಾಗೂ ಇವತ್ತಿಂದನೇ ಅವರು ಅಪಾಯಿಂಟ್ ಆಗಿದ್ದಾರೆ. ಈ ಹೊಸ CFO ವಿಪ್ರೋ ಅಲ್ಲಿ ಮೋರ್ ದೆನ್ 20 years ಕೆಲಸ ಮಾಡಿದರೆ ವೇರಿಯಸ್ ಲೀಡರ್ಶಿಪ್ ಪೊಸಿಷನ್ಸಲ್ಲಿ. ಜತಿನ್ ದಲಾಲ್ ಅವ್ರ ರೆಸಿಗ್ನೇಷನ್ ಲೆಟರಲ್ಲಿ ಏನು ಹಾಕಿದ್ದಾರೆ ಅಂದರೆ, ಅವರು ವಿಪ್ರೋ ಹೊರಗೆ ಅವರ ಪ್ರೊಫೆಷನಲ್ ಗೋಲ್ಸನ್ನು ಅವರು ಅಚೀವ್ ಮಾಡಬೇಕಂತ ಅದಕ್ಕೋಸ್ಕರ ಕಂಪ್ನಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈ CFO ಬಿಟ್ಟು ಇನ್ನು ಸುಮಾರು ಟಾಪ್ ಎಕ್ಸಿಕ್ಯೂಟಿವ್ಸ್ ವಿಪ್ರೋನ ಈ 2023 ಬಿಟ್ಟಿದ್ದಾರೆ. ನ್ಯೂಸ್ ನಂಬರ್ 3, NSE ಆಡ್ಸ್ ಓವರ್ 8 lakh ಆಕ್ಟಿವ್ ಕ್ಲೈಂಟ್ಸ್ ಇನ್ ಆಗಸ್ಟ್. NSE ಅವರು ಅನೌನ್ಸ್ ಮಾಡಿದ್ದಾರೆ 8 ಲಕ್ಷ ಆಕ್ಟಿವ್ ಯೂಸರ್ಸ್, ಅಂದರೆ ಈಗ ಇನ್ವೆಸ್ಟ್ಮೆಂಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಮುಂಚೆ ಅವರು ಒಂಥರ ಡಾರ್ಮೆಂಟ್ ಆಗಿದ್ರು, ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ. ಆಗಸ್ಟಲ್ಲಿ 8 ಲಕ್ಷ ಜನ ಈ ಥರ ಜಾಸ್ತಿ ಆಗಿದ್ದಾರೆ. ಯಾಕಂದರೆ ಒಳ್ಳೆ ರ್ಯಾಲಿ ಇತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಏಪ್ರಿಲ್ ಟು ಜುಲೈ 2023. ಟೋಟಲ್ ಆಕ್ಟಿವ್ ಕ್ಲೈಂಟ್ಸು NSEಯಲ್ಲಿ ಈಗ 3.27 crores ಇದೆ. ಇದು 2.5% ಹೈಯರ್ ದೆನ್ ಜುಲೈ 2023. ಜುಲೈ 2023 10 ಲಕ್ಷ ಆಕ್ಟಿವ್ ಯೂಸರ್ಸ್ ಜಾಸ್ತಿ ಆದರು. ನೀವು ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟ್ಸ್ ಮೇಲೆ ಹೋಗುವಾಗ ಆಕ್ಟಿವ್ ನಂಬರ್ ಆಫ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾರೆ, ಮಾರ್ಕೆಟ್ ಡೌನ್ ಇರುವಾಗ ಆಕ್ಟಿವ್ ಇನ್ವೆಸ್ಟರ್ಸ್ ಕಮ್ಮಿ ಆಗುತ್ತೆ. ಸೊ ಮಾರ್ಕೆಟ್ ಪ್ರಕಾರನೇ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಆ ಜೋಶ್ ಇರೋದು ಮಾರ್ಕೆಟ್ ಮೇಲೆ ಹೋಗುವಾಗ. ಹಾಗೂ ಇನ್ನೊಂದು ಟ್ರೆಂಡ್ ಏನಂದರೆ, ಜಾಸ್ತಿ IPOs ಬರುವಾಗ ಜಾಸ್ತಿ ಹೊಸ ಇನ್ವೆಸ್ಟರ್ಸ್ ಹಾಗೂ ಓಲ್ಡ್ ಇನ್ವೆಸ್ಟರ್ಸ್ ಯಾರು ಆಕ್ಟಿವ್ ಇರಲಿಲ್ಲ ಅವರು ಆಕ್ಟಿವ್ ಆಗ್ತಾರೆ. ಯಾಕಂದರೆ IPO ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಸುಮಾರು ಜನಕ್ಕೆ ಆಸೆ ಇರುತ್ತೆ. ಈ ವರ್ಷ IPOs ಅಲ್ಲಿ 18,000 crores ವರ್ತು 30 ಕಂಪ್ನೀಸು ಅವ್ರ IPOs ಲಾಂಚ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ನಿಫ್ಟಿ ಫಾಲ್ಸ್ ಫಾರ್ 4th ಕನ್ಸೆಕ್ಯೂಟಿವ್ ಡೇ. 11 ದಿವಸ ಸೆಪ್ಟೆಂಬರಲ್ಲಿ ಕಂಟಿನ್ಯೂಸ್ ರ್ಯಾಲಿ ಆದಮೇಲೆ ಈಗ 4 ದಿವಸ ನಿಫ್ಟಿ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ಲೋಸ್ ಆಗಿದೆ. ಸುಮಾರು ದಿವಸ ಆದಮೇಲೆ ಆ್ಯಕ್ಚುಲಿ ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು, ಆದರೆ ಅದನ್ನು ಸಸ್ಟೇನ್ ಮಾಡೋಕ್ಕಾಗಲಿಲ್ಲ. ಫೈನಲಿ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು, ಯಾಕಂದರೆ ವೀಕ್ ಗ್ಲೋಬಲ್ ಕ್ಯೂಸ್ ಇತ್ತು. ಮೇಜರ್ ಸ್ಟಾಕ್ಸು HDFC ಬ್ಯಾಂಕು, ICICI ಬ್ಯಾಂಕು, ರಿಲಯನ್ಸ್, ಈ ಎಲ್ಲ ಸ್ಟಾಕ್ಸು ವೀಕ್ ಆಗಿ ಟ್ರೇಡ್ ಆಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಬರ್ಜರ್ ಪೇಂಟ್ಸು ಬೋನಸ್ ಅಡ್ಜಸ್ಟ್ ಆಗಿ ಇವತ್ತು ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. 1:5 ಬೋನಸ್ ಇಶ್ಯೂ ಮಾಡಿದರು. ಹಾಗೂ ಅಡ್ಜಸ್ಟ್ ಆದಮೇಲೆ ಆ ಸ್ಟಾಕ್ ಪ್ರೈಸು 627 ಟ್ರೇಡ್ ಆಗ್ತಾ ಇತ್ತು. ಆದರೆ ಮತ್ತೆ ತುಂಬ ಬೈಯಿಂಗ್ ಆಗಿ 669 ಕ್ಲೋಸ್ ಆಗಿದೆ, 6.6% ಹೈಯರ್. ಬೋನಸ್ ಇಶ್ಯೂ ಮುಂಚೆ ಬರ್ಜರ್ ಪೇಂಟ್ಸು ಅರೌಂಡ್ ₹750 ಪರ್ ಶೇರಿಗೆ ಟ್ರೇಡ್ ಆಗ್ತಾ ಇತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 68 ಪಾಯಿಂಟ್ಸ್ ಡೌನು, 19,674 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 221 ಪಾಯಿಂಟ್ಸ್ ಡೌನು, 66,009 ಕ್ಲೋಸ್ ಆಗಿದೆ. ಸೊ ಅರೌಂಡ್ 0.3% ಡೌನ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಸ್ಇಂಡ್ ಬ್ಯಾಂಕು 2.95% ಅಪ್ಪು, ಮಾರುತಿ ಸುಜುಕಿ 2.44% ಅಪ್ಪು, SBI 1.7% ಅಪ್ಪು. ಟಾಪ್ ಲೂಸರ್ಸು ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 2.67% ಡೌನು, ವಿಪ್ರೋ 2.44% ಡೌನು, ಸಿಪ್ಲಾ 1.7% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬರ್ಜರ್ ಪೇಂಟ್ಸ್ 6.63% ಅಪ್ಪು, ಕೆನರಾ ಬ್ಯಾಂಕ್ 5.08% ಅಪ್ಪು, ಬ್ಯಾಂಕ್ ಆಫ್ ಬರೋಡಾ 3.96% ಅಪ್ಪು.
ಟಾಪ್ ಲೂಸರ್ಸ್ ಇನ್ಫೋ ಎಡ್ಜ್ 3.14% ಡೌನು, SRF 2.21% ಡೌನು, ABB ಇಂಡಿಯಾ 2.09% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 931 ಸ್ಟಾಕ್ಸು, ಕಮ್ಮಿ ಆಗಿದ್ದು 1086, ಸೊ 46% ಅಪ್ಪು, 54% ಡೌನ್. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3007 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1158 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 5984 per ಗ್ರಾಮು, ಸಿಲ್ವರ್ 74.25 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.93 rupees, €1 88.18 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಕೆನರಾ ಬ್ಯಾಂಕು 52-week ಹೈ 386, ಕ್ಲೋಸಿಂಗು 383. ಇಂಡಿಯನ್ ಬ್ಯಾಂಕು 52-week ಹೈ 434, ಕ್ಲೋಸಿಂಗ್ ಪ್ರೈಸ್ 421. ಟೆಕ್ ಮಹೀಂದ್ರಾ 52-week ಹೈ 1320, ಕ್ಲೋಸಿಂಗು 1305. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ವೇದಾಂತ 52-week ಲೋ 223, ಕ್ಲೋಸಿಂಗ್ ಪ್ರೈಸ್ 225. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.23% ಅಪ್ ಆಯಿತು, ಜಪಾನ್ 0.52% ಡೌನು, ಜರ್ಮನಿ 0.11% ಡೌನು, ಫ್ರಾನ್ಸ್ 0.4% ಡೌನು, UK 0.59% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.82% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.